ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು, ಎರಡೂ ಕ್ಷೇತ್ರಗಳಲ್ಲಿಯೂ ಕಾಂಗ್ರೆಸ್ ಜಯಬೇರಿ ಬಾರಿಸಿದ್ದು, ಚಿಕ್ಕಮಗಳೂರಿನಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಜಾದ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು, ಎರಡೂ ಕ್ಷೇತ್ರಗಳಲ್ಲಿಯೂ ಕಾಂಗ್ರೆಸ್ ಭರ್ಜರಿ ಜಯ ಸಾಧಿಸಿದ್ದು, ಈ ಸಂಭ್ರಮವು ರಾಜ್ಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೊಸ ಹುರುಪು ತಂದಿದೆ. ಮುಂಬರುವ ಸ್ಥಳೀಯ ಹಾಗೂ ವಿಧಾನಸಭೆ ಲೋಕಸಭೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುವುದು ಶತಸಿದ್ಧ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡ ಹೇಳಿದ್ದಾರೆ. ಬಿಜೆಪಿಯವರು ಹೇಳ್ತಾ ಇದ್ರು ಅಭಿವೃದ್ಧಿಗೆ ಹಣವನ್ನು ಕೊಡ್ತಾ ಇರಲಿಲ್ಲ, 5 ಗ್ಯಾರಂಟಿಯ ಮುಖಾಂತರವಾಗಿ ಈ ರಾಜ್ಯವನ್ನು ಸೋಮಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಪ್ರಜ್ಞಾವಂತ ಮತದಾರರು ಎರಡು ಉಪಚುನಾವಣೆಯಲ್ಲಿ ಅವರು ವಾಮ ಮಾರ್ಗದ ಅಧಿಕಾರ ಹಣ ದುರುಪಯೋಗಪಡಿಸಿಕೊಂಡು ಮಾಡಿದ್ರು ಕೂಡ ಇವತ್ತು ಜನರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂಥ ಸಮರ್ಥ ಶಾಮನೂರವರು, ದಾವಣಗೆರೆ ಗ್ರಾಮಾಂತರದಿಂದಲೂ ಹಾಗೂ ಬಾಗಲಕೋಟೆಯಿಂದ ಉಮೇಶ್ ಮೇಟಿ ಅವರು ಸೇರ್ಕೊಂಡು ಇವತ್ತು ಗೆಲುವಿಗೆ ಪ್ರಮುಖ ಕಾರಣಕರ್ತರಾಗಿ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಾಗೂ ರಾಜ್ಯದ ಅಧ್ಯಕ್ಷರು ಒಬ್ಬ ಕಲ್ಲಿನಂತೆ ಬಂಡೆಯಾಗಿ ಹೋರಾಟವನ್ನು ಮಾಡಿ ಇವತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ನೇತೃತ್ವ ಹಾಗೂ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ನಾಯಕರು ಇವತ್ತು ಕೆಲಸ ಮಾಡಿದರ ಫಲವಾಗಿ ಉಪಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸಿದ್ದೇವೆ. ಇದು ಬಿಜೆಪಿಯವರು ತಿಳಿದಿರಬೇಕು. 28ರ ಚುನಾವಣೆಯ ದಿಕ್ಸೂಚಿ ಆಗಿರುತ್ತೆ. ಮತ್ತೊಮ್ಮೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ, DK ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ 100ಕ್ಕೆ 100 ಸರ್ಕಾರ ಬರುತ್ತೆ. ನಿಮ್ಮ ಅತಿಯಾದ ಆಸೆಯನ್ನ ಬಿಟ್ಟು ಜನಪರವಾದ ಕೆಲಸವನ್ನ ಮಾಡಬೇಕಾಗಿದೆ. ಕೆಪಿಸಿಸಿ ವಕ್ತಾರರಾದ ಎಚ್ ದೇವರಾಜ್ ಅವರು ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಸದಾ ಬಡವರ ಪರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಮುಂಬರುವ ಸ್ಥಳೀಯ ಹಾಗೂ ವಿಧಾನಸಭೆ ಲೋಕಸಭೆ ಚುನಾವಣೆಗಳಲ್ಲಿ ಯಾವ ಪಕ್ಷಕ್ಕೆ ಮತದಾನ ಮಾಡಬೇಕು ಎಂಬುದನ್ನು ಜನರು ನಿರ್ಧರಿಸುತ್ತಾರೆ. ಯಾವ ಪಕ್ಷ ಹೆಚ್ಚು ಬಡವರ ಪರವಾಗಿ ಕೆಲಸ ಮಾಡಿದೆ ಎಂಬುದು ಮತದಾರರಿಗೆ ತಿಳಿದಿದೆ ಎಂದರು. ನಾನಾದರೂ ತಿಳ್ಕೊಂಡಿದ್ದೆ, ದಾವಣಗೆರೆ ಮತ್ತು ಬಾಗಲಕೋಟೆನಲ್ಲಿ ನಮ್ಮನ್ನು ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಜನಪರವಾದಂಥ ಕೆಲಸ ಮಾಡಿರ್ತಕ್ಕಂಥ ಸರ್ಕಾರ ಏನಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರ ನಾಯಕತ್ವದ ಸರ್ಕಾರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಯಾಕೆ ಅಂತಂದರೆ ನಮ್ಮನ್ನು ವಿರೋಧ ಮಾಡ್ತಕ್ಕಂಥ ವಿರೋಧ ಪಕ್ಷ ಆ ಒಂದು ರಾಜಕೀಯ ಪಕ್ಷಕ್ಕೆ ಸಿದ್ಧಾಂತನೇ ಇಲ್ಲ, ಅದಕ್ಕೆ ಅದು ಕಾರ್ಯಕ್ರಮವೂ ಇಲ್ಲ, ಅವರಿಗೆ ಜನಪರವಾಗಿ ಆಲೋಚನೆ ಮಾಡ್ತಕ್ಕಂಥ ಶಕ್ತಿನೂ ಇಲ್ಲ. ನೀವು ನೋಡಿ, ವಿರೋಧ ಪಕ್ಷದ ನಾಯಕ ಅಶೋಕ್ರವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಬ್ಜೆಕ್ಟನ್ನು ಕೂಡ ವಿಧಾನಸಭೆ ಒಳಗಡೆ ಆಗಲಿ, ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿ ಅವ್ರು ಮಾತನಾಡ್ತಕ್ಕಂಥ ಸನ್ನಿವೇಶವನ್ನು ನೋಡಿ, ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡೋದನ್ನು ಬಿಟ್ಟರೆ ಅವರಿಗೆ ಜನಪರವಾದಂಥ ಆಲೋಚನೆಯೂ ಇಲ್ಲ, ಜನಪರವಾದಂಥ ಕಾಳಜಿನೂ ಇಲ್ಲ. ಅವ್ರು ಯಾವತ್ತೂ ಜನಪರವಾಗಿ ಮಾತನಾಡಲಿಲ್ಲ, ರೈತರ ಪರ ಮಾತಾಡಲಿಲ್ಲ, ಕಾರ್ಮಿಕರ ಪರ ಮಾತಾಡಲಿಲ್ಲ, ದಲಿತರ ಪರ ಮಾತಾಡಲಿಲ್ಲ, ಅಲ್ಪಸಂಖ್ಯಾತರ ಪರವಾಗಿ ಮಾತಾಡೋದಿಲ್ಲ ಅವರು ಸದಾ. ಅದರಿಂದ ಬಿಜೆಪಿ ಪಕ್ಷ ನಮಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಅವರು ನಮಗೆ ಆಟಕ್ಕಿದ್ದಾರೆ, ಲೆಕ್ಕಕ್ಕಿಲ್ಲ ಅವರು. ಕಾಂಗ್ರೆಸ್ ಮುಖಂಡರಾದ CN ಅಕ್ಮಲ್ ಅವರು ಮಾತನಾಡಿ, ರಾಜ್ಯದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಬಡವರ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡುತ್ತಿದ್ದು, ಅದರ ಭಾಗ್ಯವೇ ಗ್ಯಾರಂಟಿ ಯೋಜನೆಯಾಗಿದೆ ಎಂದರು. ಮಾಡಬೇಕು, ಯಾವ ಥರ ಬಿಡಬೇಕು ಅಂತ ಗೊತ್ತೇ ಇಲ್ಲ. 3 ವರ್ಷ ಆಯಿತು. 3 ವರ್ಷ ಆದ ನಂತರ ಇವತ್ತು ಜೀವರಾಜ್ ಆಳ್ವಾಗೆ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಕಳಿಸ್ಬಿಡ್ತಾರೆ. ಇನ್ನು ಕ್ಷೇತ್ರದ ಅವರಿಗೆ ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ಬಿಡ್ತಾರೆ. ಇನ್ನೂ ಅವ್ರಿಗೆ ನಮ್ಮ ಕಾಲ ಅವಕಾಶನೇ ಕೊಟ್ಟಿಲ್ಲ. ಗೆದ್ದಿರೋ MLAಗೆ ಕಾಲ ಅವಕಾಶನೇ ಕೊಟ್ಟಿಲ್ಲ. ಅವರು ಇಲ್ದಿಲ್ಲ ಟೈಮಲ್ಲಿ ಓಟ್ ನಿಲ್ಲಿಸಿ ಅವರಿಗೆ ವಿಜಯೋತ್ಸವವನ್ನು ಅನೌನ್ಸ್ ಮಾಡಿರ್ತಾರೆ. ಇಂಥ ರಾಜ್ಯದಲ್ಲಿ 2 ಉಪಚುನಾವಣೆಗಳಲ್ಲಿ ನಾವು ಗೆದ್ದಿದ್ದೀವಿ. ನಮ್ಮ ಮೇಲೆ ಹಲವಾರು ಆಪಾದನೆಗಳನ್ನು ಮೊದಲು ಪತ್ರಿಕೆ ಮೂಲಕ ಮಾಡಿದರು. ಮುಸ್ಲಿಮರಿಗೆ ಟಿಕೆಟ್ ಕೊಡಲಿಲ್ಲ. ನೋಡಿ, ಉಪಚುನಾವಣೆಗಳಲ್ಲಿ ಯಾರು ಸತ್ತಿರ್ತಾರೋ ಅವರಿಗೆ ಒಂದು ಟರ್ಮಿಗೆ ಅಂತ ಟಿಕೆಟ್ ಕೊಟ್ಟು ಗೆದ್ದಿರ್ತಾರೆ. ಅವ್ರ ಕುಟುಂಬದಲ್ಲಿ ನಿಲ್ಲಂಥ ಶಕ್ತಿ ಇದ್ದರೆ ಇತಿಹಾಸದಲ್ಲಿ ನಮ್ಮ ಕಾಂಗ್ರೆಸ್ಸಲ್ಲಿ ಎಲ್ಲರಿಗೂ ಅವ್ರ ಕುಟುಂಬಕ್ಕೆ ಕೊಟ್ಟರು. ನಾವು ಮುಸ್ಲಿಮರಿಗೆ ಟಿಕೆಟ್ ಕೊಡದೇ ಇರ್ಬೋದು, ಅವರ ಹಿತವನ್ನು ಕಾಯ್ದಿದ್ದೀವಿ.
ಮುಸ್ಲಿಮರಿಗೆ ಹಲವಾರು ಕಡೆ ಅಸೆಂಬ್ಲಿ ಒಳಗಡೆ ಕಾಂಗ್ರೆಸ್ಸಲ್ಲೇ ಹೆಚ್ಚಿಗೆ MLA ಇರೋದು. ಮತ್ತು ಈ ದೇಶದಲ್ಲಿ ಎಲ್ಲ ಜಾತಿಗಳನ್ನು ಒಗ್ಗಟ್ಟು ಮಾಡಿ ನಾವು ಉಳ್ಳವರಿಂದ ಟ್ಯಾಕ್ಸನ್ನು ಪಡೆದು ಬಡವರಿಗೆ ಜೀವನ ಮಾಡಲಿಕ್ಕೆ ಕಷ್ಟ ಆದವರಿಗೆ 5 ಗ್ಯಾರಂಟಿಗಳನ್ನು 60,000 ಕೋಟಿಗಳನ್ನು ಕೊಡ್ತೀವಿ. ಅದು ಒಂದೇ ₹1 ಮೀಡಿಯೇಟ್ರಿಗೆ ಹೋಗಲ್ಲ. ಕಾಂಗ್ರೆಸ್ ಮುಖಂಡರು, ನಗರಸಭೆ ಸದಸ್ಯರು, ಯುವ ನಾಯಕರು ಭಾಗಿಯಾಗಿದ್ದರು.